ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಸ್ಟೋರೀಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆ ನಡೆದಂಥ ಮ್ಯಾಚ್ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ ಚಾಂಪಿಯನ್ಸ್ ಟ್ರೋಫಿ ಮ್ಯಾಚು ಹೇಗಿತ್ತು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದುವರೆಗೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ನೆನ್ನೆ ಟಾಸ್ ಗೆದ್ದಂಥ ಬಾಂಗ್ಲಾದೇಶ ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಂಡ್ರು. ಬ್ಯಾಟಿಂಗ್ ಆಯ್ಕೆ ಮಾಡಿ ಬ್ಯಾಟಿಂಗ್ಗೆ ಬಂದಂಥ ಬಾಂಗ್ಲಾದೇಶ್ಗೆ ಇಂಡಿಯಾ ಬೌಲರ್ಸು ಶಾಕ್ ಕೊಟ್ಟರು ಅಂತಲೇ ಹೇಳ್ಬೋದು. ಶಮ್ಮಿ ತುಂಬ ದಿವಸದಿಂದ ಕಮ್ಬ್ಯಾಕ್ ಮಾಡೋಕ್ಕೋಸ್ಕರ ಕಾಯ್ತಾಯಿದ್ರು. ಇಂಗ್ಲೆಂಡ್ ಸೀರೀಸಲ್ಲಿ ಅಷ್ಟು ಚೆನ್ನಾಗಿ ಕಮ್ಬ್ಯಾಕ್ ಆಗಿರಲಿಲ್ಲ, ಬಟ್ ನೆನ್ನೆ ಅಂತೂ ಅದ್ಭುತವಾಗಿ ಬೌಲಿಂಗ್ ಮಾಡಿದರು ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಮೊದಲನೇ ವಿಕೆಟ್ನ ತೊಗೊಂಡ್ರು. ಅದಾದಮೇಲೆ ಎರಡನೇ ಓವರಲ್ಲಿ ಹರ್ಷಿತ್ ರಾಣಾ ಅವರು ಕೂಡ 2 ವಿಕೆಟ್ ತೊಗೊಂಡ್ರು. ಬಾಂಗ್ಲಾದೇಶರು 2 ರನ್ಗೆ 2 ವಿಕೆಟ್ನ ಕಳ್ಕೊಂಡ್ರು. ಅದಾದಮೇಲೆ ಬಂದಂಥ ಯಾವುದೇ ಬ್ಯಾಟ್ಸ್ಮನ್ಗಳು ಹೇಳ್ಕೊಳ್ಳೋಂಥ ಪ್ರದರ್ಶನ ಕೊಡಲಿಲ್ಲ. ಅಕ್ಷರ್ ಪಟೇಲ್ಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ನ ಒಪ್ಪಿಸಿದ್ರು 8ನೇ ಓವರಲ್ಲಿ. ಅದು ಅಲ್ಲದೆ ಅಕ್ಷರ್ ಪಟೇಲ್ಗೆ ಏನಪ್ಪ ಅಂತಂದರೆ ಹ್ಯಾಟ್ರಿಕ್ ಆಪ್ಷನ್ ಇತ್ತಲ್ಲ, ಹ್ಯಾಟ್ರಿಕ್ ಆಗಿತ್ತು ಅಂತಲೇ ಹೇಳ್ಬೋದು. ಬಟ್ ರೋಹಿತ್ ಶರ್ಮಾ ಅವರು ಹ್ಯಾಟ್ರಿಕ್ನ ಕೈ ಚೆಲ್ಲಿದ್ರು ಅಂತ ಹೇಳ್ಬೋದು. ಈಸಿ ಕ್ಯಾಚ್ನ ಬಿಟ್ಟರು ಜಾಕರ್ ಅಲಿ ಅವ್ರದ್ದು. ಆ ಕ್ಯಾಚ್ ಬಿಟ್ಟ ಮೇಲೆ ತುಂಬ ಚೆನ್ನಾಗಿ ಪಾರ್ಟ್ನರ್ಶಿಪ್ ಮಾಡಿದರು ಬಾಂಗ್ಲಾದೇಶವರು. ಹೃದಯ್ ಮತ್ತು ಜಾಕರ್ ಅಲಿ ಅವ್ರು ಸೇರಿಕೊಂಡು 154 ರನ್ನ ಕಲೆ ಹಾಕಿದರು. ಅದು ಎಷ್ಟನೇ ವಿಕೆಟ್ಗೆ? 6th ವಿಕೆಟ್ಗೆ, 6ನೇ ವಿಕೆಟ್ಗೆ 154 ರನ್ ಪಾರ್ಟ್ನರ್ಶಿಪ್ಪು. ಅದಕ್ಕೂ ಮುಂಚೆ ಅವ್ರದ್ದು ಎಷ್ಟಪ್ಪ ಇತ್ತು ಅಂತಂದರೆ 35ಕ್ಕೆ 5 ವಿಕೆಟ್ನ ಕಳ್ಕೊಂಡಿದ್ರು. ನಾನು ಮ್ಯಾಚ್ನ ನೋಡ್ಬೇಕಾದ್ರೆ ಏನಪ್ಪ ಅಂದ್ಕೊಂಡಿದ್ದೆ, ಆಲ್ಮೋಸ್ಟ್ ಒಂದು 50ರಿಂದ 60 ರನ್ನು, ಮ್ಯಾಕ್ಸಿಮಮ್ 100 ರನ್ ಹೊಡಿತಾರೆ ಏನೇ ಪಾರ್ಟ್ನರ್ಶಿಪ್ ಬಂದರು ಅಂತ ಅಂದ್ಕೊಂಡಿದ್ದೆ. ಬಟ್ ಬಾಂಗ್ಲಾದೇಶವರು ಟಫ್ ಫೈಟ್ನ ಕೊಟ್ಟರು. ಯಾಕಂದರೆ ಮಧ್ಯದಲ್ಲಿ ಮಿಡಲ್ ಓವರಲ್ಲಿ ಯಾವುದೇ ಒಬ್ಬ ಸ್ಪಿನ್ನರ್ಗೂ ವಿಕೆಟ್ನ ಒಪ್ಪಿಸಲಿಲ್ಲ. ಜಡೇಜಾ ಅವ್ರಿಗಾಗಿರ್ಬೋದು, ಕುಲ್ದೀಪ್ ಯಾದವ್ ಅವ್ರಿಗಾಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಅವ್ರಿಗೂ ಕೂಡ ಯಾವುದೇ ವಿಕೆಟ್ ಕೊಡಲಿಲ್ಲ. ಜೊತೆಗೆ ಏನಪ್ಪ ಅಂತಂದರೆ ನೆಕ್ಸ್ಟು ಬಂದಂಥ ಅಕ್ಷರ್ ಅವ್ರಿಗೆ ಮತ್ತೆ ಕೂಡ ಅಷ್ಟು ವಿಕೆಟ್ನ ಕೊಡಲಿಲ್ಲ. ಅದಾದಮೇಲೆ ಬಂದಂಥ ಶಮ್ಮಿ ಅವರು ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡಿದರು. ಯಾಕಂದರೆ ಅಷ್ಟು ಅದ್ಭುತವಾಗಿ ಪಾರ್ಟ್ನರ್ಶಿಪ್ ಹೋಗ್ತಾಯಿತ್ತು. 154 ರನ್ ಪಾರ್ಟ್ನರ್ಶಿಪ್ ಇತ್ತು. ಯಾರಾದರೂ ಆ ಪಾರ್ಟ್ನರ್ಶಿಪ್ನ ಮುರಿಲೇಬೇಕಿತ್ತು, ಇಲ್ಲಾಂದರೆ ತುಂಬ ಕಷ್ಟ ಆಗ್ತಿತ್ತು. ಇನ್ನೂ ಜಾಸ್ತಿ ರನ್ ಬರ್ತಾಯಿತ್ತು. ಅವ್ರು ಇದೇನಾದರೂ ಶಮ್ಮಿ ಅವರು ವಿಕೆಟ್ ತೊಗೊಂಡಿರಲಿಲ್ಲ, ಜಾಕರ್ ಅಲಿ ಅವ್ರದ್ದು ಹೊಂದಿದ್ರೆ ಅವರು 100 ಮಾಡ್ಕೊಳ್ಳೋರು, ಇನ್ನೂ ಜಾಸ್ತಿ ರನ್ ಹೊಡೆದಿರೋರು. ಅದರಿಂದ ಶಮ್ಮಿ ಅವರು ಮಿಡಲ್ ಓವರ್ಗಳಲ್ಲೂ ಕೂಡ ಚೆನ್ನಾಗಿ ಮಾಡ್ತೀನಿ ಅಂತ ತೋರಿಸ್ಕೊಟ್ರು. ಇದುವರೆಗೂ ಅವ್ರು ಆಲ್ರೆಡಿ ಚೆನ್ನಾಗೇ ಮಾಡಿದರು. ಅದಾದಮೇಲೆ ಹೃದಯ್ ಅವ್ರಿಗೆ ಸ್ವಲ್ಪ ಇಂಜುರಿ ಆಯಿತು. ಯಾಕಂದರೆ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಓಡಬೇಕಾದ್ರೆ ಅವರು ರನ್ಔಟ್ ಆಗ್ತೀನಿ ಅನ್ನೋ ಇದರಲ್ಲಿ ಡೈವ್ ಹೊಡೆದಾಗ ಕ್ರ್ಯಾಂಪ್ ಆಯಿತು. ಆ ಕಾರಣದಿಂದ ಅವ್ರಿಗೆ ಜಾಸ್ತಿ ರನ್ ಹೊಡೆಯೋಕ್ಕಾಗಲಿಲ್ಲ. ಅದಾದಮೇಲೆ ಬಂದಂಥ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ಗಳು ಅವ್ರ ಜೊತೆ ನಿಂತ್ಕೊಳ್ಳಿಲ್ಲ, ಬೇಗ ರನ್ ಹೊಡೆಯೋಕೆ ಹೋಗಿ ಔಟ್ ಆಗ್ತಾಯಿದ್ರು. ಅದೇ ಜಾಕರ್ ಅಲಿ ಮತ್ತು ಹೃದಯ ಔಟ್ ಆಗ್ದಲೇ ನಾಟ್ ಔಟ್ ಆಗುಳಿದಿದ್ರೆ ನನ್ನ ಪ್ರಕಾರ ಒಂದು 260+ ರನ್ ಬರ್ತಾಯಿತ್ತು, ಟಾರ್ಗೆಟ್ ಸಿಗ್ತಾಯಿತ್ತು ಇಂಡಿಯಾಗೆ. ಬಟ್ ಶಮ್ಮಿ ಅವರ ಅದ್ಭುತ ಬೌಲಿಂಗಿಂದ 5 ಫಾರ್ ತೊಗೊಂಡ್ರು. ಇದು ಟೋಟಲ್ ಅವರ ಕೆರಿಯರಲ್ಲೇ 6 5 ಫಾರ್ ತೊಗೊಂಡಿದ್ದಾರೆ. ಅದರಲ್ಲಿ ICC ಇವೆಂಟಲ್ಲೇ 5 5 ಫಾರ್ ಬಂದಿರೋದು. ಅದು ಬಿಟ್ಟರೆ ನಾರ್ಮಲ್ ಮ್ಯಾಚ್ಗಳಲ್ಲಿ ಕೇವಲ ಅವ್ರಿಗೆ ಬಂದಿರತಕ್ಕಂಥದ್ದು ಒಂದೇ 5 ಫಾರು. ಟೋಟಲ್ಲು ಶಮ್ಮಿ ಅವರು ಜಹೀರ್ ಖಾನ್ ಅವ್ರದ ದಾಖಲೆನ ಮುರಿದ್ರು ನೆನ್ನೆ. ಹೈಯೆಸ್ಟ್ ವಿಕೆಟ್ ಟೇಕರ್ ಇನ್ ICC ಇವೆಂಟ್. ಕೇವಲ 19 ಇನ್ನಿಂಗ್ಸಲ್ಲಿ 60 ವಿಕೆಟ್ನ ತೊಗೊಂಡಿದ್ದಾರೆ. ಅವರು ಟೋಟಲ್ ಅವರ ODI ಕೆರಿಯರಲ್ಲೇ ತೊಗೊಂಡಿರೋದು 202 ವಿಕೆಟ್. 202 ವಿಕೆಟಲ್ಲಿ ಕೇವಲ 19 ಮ್ಯಾಚಲ್ಲೇ 60 ವಿಕೆಟ್ ಬಂದಿದೆ. ಇನ್ನು ಉಳಿದಿರ್ತಕ್ಕಂಥ 80 ಆ್ಯಡ್ ಮ್ಯಾಚಲ್ಲಿ 140 ವಿಕೆಟ್ ಬಂದಿರೋದು ಅಷ್ಟೇ ಅವ್ರಿಗೆ. ICCಯಲ್ಲಿ ಬೀಸ್ಟ್ ಅಂತ ಅವರು ಮತ್ತೆ ಪ್ರೂವ್ ಮಾಡಿದ್ದಾರೆ. ಇನ್ನು ಪ್ರತಿಯೊಂದು ಮ್ಯಾಚಲ್ಲೂ ಇದೇ ಥರ ಆಡಲಿ ಅಂತ ಅಂದ್ಕೊಳ್ಳೋಣ. ಅದ್ರ ಜೊತೆಗೆ ಬೌಲಿಂಗಲ್ಲಿ ಎಲ್ಲ ಸಾಥ್ ಕೊಟ್ಟರು ಅಂತಲೇ ಹೇಳ್ಬೋದು. ಯಾಕಂದರೆ ವಿಕೆಟ್ಸ್ ತೆಗೆದೇ ಇರ್ಬೋದು ಸ್ಪಿನ್ನರ್ಗಳು, ಬಟ್ ಏನಪ್ಪ ಅಂತಂದರೆ ರನ್ನ ಜಾಸ್ತಿ ಕೊಡಲಿಲ್ಲ. ತುಂಬ ಕಂಜೂಸ್ ಬೌಲಿಂಗ್ ಮಾಡಿದರು. ಆಮೇಲೆ ಹರ್ಷಿತ್ ರಾಣಾ ಅವರು ಕೂಡ 3 ವಿಕೆಟ್ನ ತೊಗೊಂಡ್ರು. ಪರ್ಸ್ನಲಾಗಿ ನನಗೆ ಹರ್ಷಿತ್ ರಾಣಾ ಅವರು ಈ ಮ್ಯಾಚ್ನ ಆಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಹರ್ಷದೀಪ್ ಸಿಂಗ್ ಅವ್ರು ಆಡಬೇಕಿತ್ತು. ಯಾಕಂದರೆ ಹರ್ಷದೀಪ್ ಸಿಂಗ್ ಅವರು ಇಷ್ಟು ವರ್ಷ ಕಷ್ಟಪಟ್ಟು ಆಡ್ಕೊಂಡು ಬಂದಿದ್ರು, ಅವರಿಗೆ ಚಾನ್ಸ್ ಕೊಡಬೇಕಿತ್ತು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಪ್ರಾಬ್ಲಮ್ ಇಲ್ಲ. ಬಟ್ ಹರ್ಷದೀಪ್ ಅವರು ಮಾಡಿರ್ತಕ್ಕಂಥ ಹಾರ್ಡ್ ವರ್ಕ್ಗೆ ಅವ್ರಿಗೆ ಸಿಗಬೇಕಾಗಿತ್ತು ಚಾನ್ಸು ಅಂತ ನನ್ನ ಅನಿಸಿಕೆ. ಹರ್ಷಿತ್ ರಾಣಾ ಅವ್ರು ಈಗ ಬಂದಿದ್ದಾರೆ, ಇನ್ನು ಅವ್ರಿಗೆ ಏಜ್ ಇದೆ, ಅವರಿಗೆ ತುಂಬ ಚಾನ್ಸಸ್ ಸಿಗುತ್ತೆ ಮುಂದೆ. ಬಟ್ ಹರ್ಷಿತ್ ರಾಣಾ ಅವ್ರಿಗೂ ಚೆನ್ನಾಗಿ ಮಾಡಿಲ್ಲ ಅಂತೇನಿಲ್ಲ. ಯಾಕಪ್ಪ ಚೆನ್ನಾಗಿ ಮಾಡಿದ್ರೆ ಶಮ್ಮಿ ಅವರು ಸ್ಟಾರ್ಟಿಂಗ್ ವಿಕೆಟ್ನ ತೆಗೆದುಕೊಟ್ರು. ಆ ಕಾರಣದಿಂದ ಹರ್ಷಿತ್ ರಾಣಾ ಅವರು ಚೆನ್ನಾಗಿ ಮಾಡೋಕ್ಕೆ ಕಾರಣ ಆಯಿತು. ಅದಾದಮೇಲೆ ಎಲ್ಲರೂ ಬೌಲಿಂಗ್ನ ಚೆನ್ನಾಗಿ ಮಾಡಿದರು. ಅದಾದಮೇಲೆ ಟೋಟಲ್ಲು 50 ಓವರ್ಗೆ 220 ಆಡ್ ರನ್ಸ್ನ ಹೊಡೆದ್ರು. ಇಂಡಿಯಾಗೆ ಈಸಿ ಟಾರ್ಗೆಟ್ ಅಂತಲೇ ಹೇಳ್ಬೋದು.
ಈಸಿ ಟಾರ್ಗೆಟ್ನ ಚೇಸ್ ಮಾಡೋಕ್ಕೆ ಬಂದಂಥ ಇಂಡಿಯಾ ಸ್ಟಾರ್ಟಿಂಗು ಅದ್ಭುತವಾಗಿ ರೋಹಿತ್ ಶರ್ಮಾ ಅವರು ಓಪನಿಂಗ್ ಕೊಟ್ಟರು. ಗೊತ್ತಲ್ಲ ಅವ್ರು ಫಾರ್ಮಲ್ಲಿದ್ದರೆ ಯಾವ ಥರ ಕೊಡ್ತಾರೆ ಅಂತ, ಹಿಟ್ ಮ್ಯಾನ್ ಅಂತ ಅವ್ರನ್ನ ಅದಕ್ಕೆ ಕರೆಯೋದು. ತುಂಬ ಚೆನ್ನಾಗಿ ಓಪನಿಂಗ್ ಪಾರ್ಟ್ನರ್ಶಿಪ್ನ ಕೊಟ್ಟರು. ಅವ್ರು ಔಟ್ ಆದಮೇಲೆ ಬಂದಂಥ ನಮ್ಮ ಕಿಂಗ್ ಕೊಹ್ಲಿ ಅವರು ಕೂಡ ಚೆನ್ನಾಗಿ ಆಡ್ತಾಯಿದ್ರು. ಬಟ್ ಅವರು ಲೆಗ್ ಸ್ಪಿನ್ನರ್ಗೆ ಅವ್ರ ವೀಕ್ನೆಸ್ಸು ಇನ್ನೂ ಅವರು ಸರಿ ಮಾಡ್ಕೊಂಡಿಲ್ಲ ಅಂತಲೇ ಹೇಳ್ಬೋದು. ಮತ್ತೆ ಲೆಗ್ ಸ್ಪಿನ್ನರ್ಗೆ ಔಟ್ ಆದರು. ಅದೊಂದನ್ನು ಅವರು ತಿದ್ಕೋಬೇಕಾಗತ್ತೆ. ಗೌತಮ್ ಗಂಭೀರ್ ಅವರು ಅವರಿಗೆ ಸ್ವಲ್ಪ ಟ್ರಿಕ್ಸ್ ಬ್ಯಾಟಿಂಗ್ ಕೋಚು ಎಲ್ಲ ಸೇರಿಕೊಂಡು ಅವ್ರನ್ನ ಸ್ವಲ್ಪ ಪ್ರಿಪೇರ್ ಮಾಡಬೇಕಾಗುತ್ತೆ ಸ್ಪಿನ್ನರ್ಗೆ ಯಾವ ರೀತಿ ಆಡಬೇಕು ಅಂತ. ಅದಾದಮೇಲೆ ಅವರು ಔಟ್ ಆದಮೇಲೆ ಬಂದಂಥ ಶ್ರೇಯಸ್ ಅಯ್ಯರ್ ಅವರು ಕೂಡ ಬೇಗ ಫಿನಿಷ್ ಮಾಡೋಣ ಅಂತ ಹೋದರು, ಅವರು ಔಟ್ ಆದರು. ಅದಾದಮೇಲೆ ನನಗೆ ಪರ್ಸ್ನಲಿ ಬೇಜಾರಾಯಿತು. ಯಾಕಂದರೆ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಅಂತ ಅಕ್ಷರ್ ಪಟೇಲ್ನ ಕಳಿಸಿರ್ಬೋದು. ಬಟ್ ನನಗೆ ನಮ್ಮ KL ರಾಹುಲ್ ಬರಬೇಕು ಅನ್ನೋದೇ ಆಸೆ. ಯಾಕಂದರೆ ಅವರು ನಂಬರ್ 5 ತುಂಬ ಚೆನ್ನಾಗಿ ಆಡಿದ್ದಾರೆ, 6 ಚೆನ್ನಾಗಿ ಆಡ್ತಾಯಿದ್ದಾರೆ. ಬಟ್ 5 ಬಂದರೆ ಅವ್ರಿಗೆ ಇನ್ನೂ ಒಂಚೂರು ಚಾನ್ಸು ಜಾಸ್ತಿ ಸಿಗುತ್ತೆ, ಜಾಸ್ತಿ ರನ್ ಇರುತ್ತೆ ಅಂತ ನನ್ನ ಅನಿಸಿಕೆ. ಬಟ್ ಅಕ್ಷರ್ ಪಟೇಲ್ ಅವರು ಕೂಡ ಬಿಗ್ ಹಿಟ್ನ ಹೊಡೆಯೋಕ್ಕೆ ಹೋಗಿ ಟಾಪ್ ಎಡ್ಜ್ ಆಗಿ ಅವರು ಕೂಡ ಔಟ್ ಆದರು. ಅದಾದಮೇಲೆ ಬಂದಂಥ ನಮ್ಮ ಕನ್ನಡಿಗ KL ರಾಹುಲ್ ಮತ್ತು ಶುಭ್ಮನ್ ಗಿಲ್ ಅವರಂತೂ ಪ್ರತಿಯೊಬ್ಬರ ಜೊತೆನೂ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಬಟ್ ಯಾರೂ ಅವ್ರ ಜೊತೆ ನಿಂತ್ಕೊಂಡು ಪಾರ್ಟ್ನರ್ಶಿಪ್ನ ಕೊಡ್ತಾ ಇರಲಿಲ್ಲ, ಬೇಗ ಔಟ್ ಆಗಿ ಹೋಗ್ತಾಯಿದ್ರು. ಬಟ್ ನಮ್ಮ ಕನ್ನಡಿಗ KL ರಾಹುಲ್ ಅವರು ಚೆನ್ನಾಗಿ ಪಾರ್ಟ್ನರ್ಶಿಪ್ನ ಕೊಟ್ಟರು. ಮ್ಯಾಚ್ ಫಿನಿಷ್ ಮಾಡೋ ತನಕ ಇದ್ದು ಅವರೇ ಫಿನಿಷ್ ಮಾಡಿದರು. ಬಟ್ ಒಂದು ಚಾನ್ಸ್ ಕೊಟ್ಟಿದ್ದರು, ಕ್ಯಾಚ್ನ ಬಿಟ್ಟರು, ಮ್ಯಾಚ್ ಬಿಟ್ಟರು. ನಾನು ಎಲ್ಲ ವೀಡಿಯೋಲು ಹೇಳ್ತಾ ಇರ್ತೀನಿ, ಕ್ಯಾಚ್ ಬಿಟ್ಟರೆ ಮ್ಯಾಚ್ ಬಿಟ್ಲೆಕ್ಕ ಅಂತಲೇ. ಹಾಗೆ ಆಯಿತು. ಅವರು ಕ್ಯಾಚ್ ಹಿಡ್ದಿದ್ರೆ ಜಾಕರಲ್ಲಿ ಅವರು ಈಗ ಶುಭ್ಮನ್ ಗಿಲ್ ಒಬ್ಬರೇ ಸೆಟ್ಲಾಗಿದ್ದು. ಅದಾದಮೇಲಿಂದ ಜಡೇಜಾ ಒಬ್ಬರು, ಹಾರ್ದಿಕ್ ಪಾಂಡ್ಯ ಒಬ್ಬರು ಇದ್ದರು. ಅವರು ಏನಾರು ಔಟ್ ಆಗಿದ್ರೆ ಇಂಡಿಯಾಗೆ ತುಂಬ ಕಷ್ಟ ಆಗ್ತಾಯಿತ್ತು. ಬಟ್ ಹೇಳ್ಬೇಕು ಅಂತಂದರೆ ಬಾಂಗ್ಲಾದೇಶ್ ಅವರು ಫೈಟ್ ಬ್ಯಾಕ್ ಮಾಡಿದರು ಅಂತಲೇ ಹೇಳ್ಬೋದು. ಯಾಕಂದರೆ 220 ರನ್ನ ಹೊಡೆದ್ಬಿಟ್ಟು ಅದನ್ನು ಡಿಫೆಂಡ್ ಮಾಡ್ಕೋಬೇಕು ಅಂದರೆ 50 ಓವರಲ್ಲಿ ತುಂಬ ಕಷ್ಟಪಡಬೇಕು. ಅವ್ರದ್ದು ಬೌಲರ್ಸು ಅಷ್ಟು ಪಾರ್ಟಿಗೆ ಬರಲಿಲ್ಲ. ಅಂದರೆ ಫಾಸ್ಟ್ ಬೌಲರ್ಸು, ಸ್ಪಿನ್ನರ್ಸು ಜಸ್ಟ್ 3.5 3.6 ಅಷ್ಟೇ ಕೊಟ್ಟಿರೋದು ಅವರು ರನ್ಸ್ನ ಪರ್ ಓವರು. ಅದೇ ಬ್ಯಾಟ್ಸ್ಮನ್ಗಳು ಇವ್ರಿಗೆ ಫಾಸ್ಟ್ ಬೌಲರ್ಗೆ ಅಲ್ಲಿ ಏನು ಹೆಲ್ಪ್ ಇಲ್ಲದೆ ಇದ್ದಿದ್ದ ಕಾರಣ ಚೆನ್ನಾಗಿ ಆಡಿದರು ಬ್ಯಾಟ್ಸ್ಮನ್ಗಳು ಫಾಸ್ಟ್ ಬೌಲರ್ಗಳಿಗೆ. ಕೊನೆಗೆ 6 ಹೊಡೆದು ವಿನ್ ಮಾಡಿದ್ದು ಕೂಡ ಫಾಸ್ಟ್ ಬೌಲರ್ಗಳಿಗೇ. ಅದರಲ್ಲಿ ಹೇಳ್ಕೋಬೇಕು ಅಂದರೆ ಶುಭ್ಮನ್ ಗಿಲ್ ಅವರು ಎಲ್ಲ ಬ್ಯಾಟ್ಸ್ಮನ್ನಿಗೆ ಹೋಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಆಡಿದರು. ಇದು ಅವರ ICC ಈವೆಂಟ್ನಲ್ಲಿ ಮೊದಲನೇ 100. ವರ್ಲ್ಡ್ ಕಪ್ ಕೂಡ ಆಡಿದರು, ಅದರಲ್ಲೂ 100 ಬರಲಿಲ್ಲ. T20 ಕೂಡ ಆಡಿದರು, ಅದರಲ್ಲೂ 100 ಬರಲಿಲ್ಲ. ಅದೇ ICC ಈವೆಂಟ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮೊದಲನೇ ಮ್ಯಾಚಲ್ಲೇ 100 ಬಂದಿದೆ. ಲಾಸ್ಟ್ ಅದು 4 ಇನ್ನಿಂಗ್ಸಲ್ಲಿ 4 ಇನ್ನಿಂಗ್ಸು ಕೂಡ 50+ ಪಾರ್ಟ್ನರ್ಶಿಪ್ಪು 50+ ರನ್ಸೇ ಬಂದಿರೋದು. ಆ ಕಾರಣದಿಂದ ಶುಭ್ಮನ್ ಗಿಲ್ ಅವರು ಅದ್ಭುತವಾಗಿ ಫಾರ್ಮಲ್ಲಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ವೈಸ್ ಕ್ಯಾಪ್ಟನ್ಶಿಪ್ನ ಕೊಟ್ಟ ಮೇಲೆ ಅವರು ಫಾರ್ಮು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದಕ್ಕೂ ಮುಂಚೆನೂ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಹಿಂದೆ ಮುಂದೆ ಹೋಗ್ತಾಯಿತ್ತು ಫಾರ್ಮು. ಬಟ್ ಇವಾಗ ಏನಪ್ಪ ಅಂತಂದರೆ ಫಾರ್ಮಾಗಿ ಬಂದಿದ್ದಾರೆ, ಚೆನ್ನಾಗಿ ಆಡಲಿ ಅಂತ ಅಂದ್ಕೊಳ್ಳೋಣ. ಈಗ ನೆಕ್ಸ್ಟ್ ಮ್ಯಾಚ್ ಬಂದುಬಿಟ್ಟು ಇಂಡಿಯಾದ್ದು ಪಾಕಿಸ್ತಾನ ಮೇಲಿರೋದು 23ನೇ ತಾರೀಕು. ಅದಕ್ಕಂತೂ ನಾನು ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಪಾಕಿಸ್ತಾನದವರಂತೂ ಫಾರ್ಮಲ್ಲೇ ಇಲ್ಲ, ನ್ಯೂಜಿಲ್ಯಾಂಡವರಂತೂ ಹುಚ್ಚನಾಗಿ ಹೊಡೆದಿದ್ದಾರೆ. ನಾನು ಅವತ್ತೇ ಮಾಡಬೇಕಿತ್ತು ವೀಡಿಯೋ ಅದ್ರ ಬಗ್ಗೆ, ಬಟ್ ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣದಿಂದ ಅದನ್ನು ಮಾಡೋಕ್ಕಾಗಲಿಲ್ಲ. ನ್ಯೂಜಿಲ್ಯಾಂಡವರು ಪಾಕಿಸ್ತಾನದವ್ರನ್ನ ಹೆಸರಿಲ್ದಂಗೆ ಸೋಲ್ಸಾಗಿದ್ದಾರೆ. ಆಲ್ಮೋಸ್ಟ್ ಪಾಕಿಸ್ತಾನದವರು ಚಾಂಪಿಯನ್ಸ್ ಟ್ರೋಫಿಯಿಂದ ಔಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರದ್ದು ನೆಲದಲ್ಲೇ ನಡೀತಾ ಇರ್ತಕ್ಕಂಥ ಚಾಂಪಿಯನ್ಸ್ ಟ್ರೋಫಿಗೆ ಅವರು ಕ್ವಾಲಿಫೈ ಆಗೋದು ಸೆಮಿಸ್ಗೆ ನನ್ನ ಪ್ರಕಾರ ಡೌಟೇ. ಯಾಕಪ್ಪ ಅಂದರೆ ಅವರು ಕ್ವಾಲಿಫೈ ಆಗಬೇಕು ಅಂದರೆ ನೆಕ್ಸ್ಟ್ ಮ್ಯಾಚಲ್ಲಿ ಇಂಡಿಯಾನ ಸೋಲಿಸಲೇಬೇಕು. ಇಂಡಿಯಾ ಸೋಲ್ಸೋದು ಅಷ್ಟು ಸುಲಭ ಇಲ್ಲ. ಇಂಡಿಯಾ ಇರ್ತಕ್ಕಂಥ ಫಾರ್ಮಲ್ಲಿ ಬೌಲರ್ಗಳಂತೂ ಅದ್ಭುತವಾಗಿ ಫಾರ್ಮಲ್ಲಿದ್ದಾರೆ, ಬ್ಯಾಟ್ಸ್ಮನ್ಗಳಂತೂ ಕೇಳೋಂಗೆ ಇಲ್ಲ. ಆಲ್ಮೋಸ್ಟ್ ಎಲ್ಲರೂ ಫಾರ್ಮಿಗೆ ಬಂದಿದ್ದಾರೆ. ಕೊಹ್ಲಿ ಕೂಡ ಈ ಮ್ಯಾಚಲ್ಲಿ ಔಟ್ ಆಗಿರ್ಬೋದು. ಅದು ಇಂಗ್ಲೆಂಡ್ ಮೇಲೆ ಅಂತೂ ಅವರು 50 ಹೊಡೆದಿದ್ದಾರೆ. ಗಿಲ್ಲು ಫಾರ್ಮಲ್ಲಿದ್ದಾರೆ, ರೋಹಿತ್ ಶರ್ಮಾ ಕೂಡ ಟಚ್ಚಿಗೆ ಬಂದಿದ್ದಾರೆ, ಶ್ರೇಯಸ್ ಅಯ್ಯರ್ ಫಾರ್ಮಲ್ಲಿದ್ದಾರೆ, KL ರಾಹುಲ್ ಫಾರ್ಮಲ್ಲಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಫಾರ್ಮಲ್ಲೇ ಇದ್ದಾರೆ ಬ್ಯಾಟ್ಸ್ಮನ್ಗಳು. ಬೌಲಿಂಗ್ ಅಂತೂ ಕೇಳೋಂಗೆಲ್ಲ ಅದ್ಭುತವಾಗಿ ಆಗ್ತಾಯಿದ್ದಾರೆ. ಜಡೇಜಾ ಮತ್ತು ಅಕ್ಷರ್ಗಂತೂ ಅವ್ರ ಹತ್ರ ಉತ್ತರನೇ ಇಲ್ಲ. ಇನ್ನೇನಾದರೂ ಕುಲ್ದೀಪ್ ಅಂತೂ ಟರ್ನಾಗಿ ಮಾಡೋಕ್ಕೆ ಶುರು ಮಾಡಿದ್ದು ಅಂದರೆ ತಲೆ ಬುಡ ಅರ್ಥ ಆಗಲ್ಲ ನನ್ನ ಪ್ರಕಾರ ಪಾಕಿಸ್ತಾನದವ್ರಿಗೆ. ಆ ಕಾರಣಕ್ಕೋಸ್ಕರ ನೆಕ್ಸ್ಟ್ ಮ್ಯಾಚು ಪಾಕಿಸ್ತಾನದವ್ರೆ ಸೋಲ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಇಂಡಿಯಾ ಗೆಲ್ಲುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆ ಮ್ಯಾಚ್ದು ಕೂಡ ವೀಡಿಯೋ ಮಾಡ್ತೀನಿ. ಮ್ಯಾಚ್ದು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಯಾರು ಗೆಲ್ಲಬೇಕಿತ್ತು? ಈಗ ಏನು ಗೆದ್ದಿದೆ ಇಂಡಿಯಾ, ಅದರಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಶಮ್ಮಿ ಕೊಡಬೇಕಿತ್ತಾ, ಅಥವಾ ಈಗ ಕೊಟ್ಟಿರ್ತಕ್ಕಂಥ ಶುಭ್ಮನ್ ಗಿಲ್ ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಖುಷಿ ಆಯಿತಾ ಅಂತ ತಿಳಿಸಿ. ನನ್ನ ಪ್ರಕಾರ ಶಮ್ಮಿ ಕೊಡಬೇಕಾಗಿತ್ತು. ಯಾಕಂದರೆ ಜಾಸ್ತಿ ಬ್ಯಾಟ್ಸ್ಮನ್ಗಳಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೊಡ್ತಾರೆ. ಬಟ್ ಇಂಥ ಬೌಲಿಂಗ್ ಮಾಡಿದ ಮೇಲಾದರೂ 5 for ತೆಗೆದ ಮೇಲಾದರೂ ಶಮ್ಮಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ನ ಕೊಡಬೇಕಿತ್ತು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.